ಒದ್ದು ನನ್ನ ಮಗಳು ನೋವು ನಾನು ನೋಡೋಕ್ಕಾಯ್ತಿಲ್ಲ. ಹೆಂಗನ ಮಾಡಿ ಹೋಗಿ ಒಂಚೂರು ಸಮಾಧಾನ ಮಾಡಿ ಆ ಅಮ್ಮನ್ನ ಕರ್ಕೊಂಬಿಟ್ಟು ಬತ್ತೀಯ. ಬೇಕಾದ್ರೆ ನಾನು ನಿನ್ನ ಜೊತೆಗೆ ನೀನೇ ಬಂದ್ಬಿಡ್ತೀನಿ. ಹೆಂಗನ ಮಾಡಿ ಹೋಗ್ಬಿಟ್ಟು ನನ್ನ ಅಳಿಯನ್ ಕರ್ಕೊಂಬಂದ್ಬಿಡು. ಮಗ ನೋಡಿದ್ರೆ ಅಪ್ಪ 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 ಅಂತ ಒಮ್ಮಕ್ ನಗೊಳ್ತಾಯಿ ಸುಮ್ಕೆ ನೀನಿಯ. ನನ್ನ ಕೈಲಂತೂ ನೋಡೋಕ್ಕಾಯ್ತಿಲ್ಲ ಕಣ್ಪದ್ದು, ನೋಡೋಕ್ಕಾಯ್ತಿಲ್ಲ. ಹೆಂಗನ ಮಾಡಿ ಕರ್ಕೊಂಬಿಟ್ಟು ಬಂದ್ಬಿಡು. ನಿನ್ನ ಕೈ ಮುಗಿತೀನಿ, ಕರ್ಕೊಂಬಿಟ್ಟು ಬಂದ್ಬಿಡು. ಸರಿ ಅತ್ತೆ, ನೀವೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ನಾನು ಕರ್ಕೊಂಬಿಟ್ಟು ಬರ್ತೀನಿ, ಸುಮ್ಕಿರಿ. ನೀವ್ಯಾಕೆ ಟೆನ್ಷನ್ ತಗೋತೀರಾ? ನಾನು ಎಲ್ಲ ಪಿಲಾನ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋ ಪಿಲಾನ್ಗೆ ವರ್ಕೌಟ್ ಆಗೇ ಆಯ್ತದೆ. ನೋಡ್ತಾ ಇರ್ರಿ ಹೆಂಗೆ ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಬಿಟ್ಟು ನೀವು ಹೋಗಿ ಮಂಟಕ್ಕೆ. ನಾನು ಅದೇ ಕೆಲಸದ ಮೇಲೆ ನೀವು ಹೋಯ್ತಾ ಇದ್ದೀನಿ. ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಸರ್ನ ಬರ್ತೀನಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಮನೆಗಿರೋಗಿ ನಾನು ಕರ್ಕೊಂಡೇ ನೀವು ಬರೋದು. ಏನಾರ ಒಂದು ತೀರ್ಮಾನ ಮಾಡ್ಕೊಂಬಿಟ್ಟು ಬರ್ತೀನಿ. ನೀವು ನೋಡಿರಿ ಸುಮ್ಕೆನೇನಿಯ. ಸರಿ ಆಯಿತು. ಏನೋ ನಿನ್ನೆ ನಂಬ್ಕೊಂಡಿದ್ದೀನಿ. ನನ್ನ ಮೊಮ್ಮಗಂಗೋಸ್ಕರನ ಯಾರಿಗೋಸ್ಕರನ ಇದೊಂದು ಸಹಾಯ ಮಾಡಿಬಿಡು, ಅಷ್ಟೇನೇ ಸಾಕು. ಅತ್ತೆ, ನಾನು ಬರಗಂಟ ನನ್ನ ಮಗಳನ್ನ ಹುಷಾರಾಗಿ ನೋಡ್ಕೊತಾ ಇರಿ. ಹುಷಾರಾಗಿ ನೋಡ್ಕೊಳ್ಳಿ ನನ್ನ ಮಗಳನ್ನ, ಸರಿನೇ? ಆಯ್ತಾಗ, ಹುಷಾರಾಗೆ ನೀನು ನೋಡ್ಕೊತೀನಿ. ಸರಿ ಅತ್ತೆ, ನೀವು ಆಲ್ರೆಡಿ ನಾನು ಬರ್ತೀನಿ, ನೀವು ಆಲ್ಟಿರ್ರಿ. ಸರಿ ಆಯಿತು. ದಯ್ಯ, ನನಗೆ ಕೈ ಕೊಟ್ಬಿಟ್ಟೆ ಅಲ್ವಾ ನೀನು ನನಗೆ. ನನ್ನ ಪಿಲಾನ್ ಏನು ವರ್ಕೌಟ್ ಆಗಿಲ್ಲ ಅನ್ಕೊಬಿಟ್ಟಯ್ಯ. ನನ್ನ ಪಿಲಾನ್ ಹೆಂಗೆ ವರ್ಕೌಟ್ ಆಯ್ತದೆ ನೋಡ್ತಾ ಇರು. ಈಗ ಹೋಗಿ ನನ್ನ ನಾದ್ನಿ ಗಂಡನ ಕರ್ಕಂತಿರೋದು ಬತ್ತಿರೋದು ನೀನಿಯ. ಅತ್ತೆ, ನನ್ನ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಬರ್ತೀನಿ. ಆಯ್ತವ. ಬರೀ ಮಗಳಲ್ಲ, ಸಾವುಕಾರನಿಗೆ ಸಾಯಿಸಕ್ಕೆ ಅಂತಾನೆ ಹುಟ್ಟಿರೋಳು ಅವಳು. ಆ ಸಾವುಕಾರನಿಗೆ ಒಂದು ಗತಿ ಕಾಣಿಸ್ಬೇಕು. ಈ ಫಸ್ಟ್ ಹೋಗ್ಬಿಟ್ಟು ಬರೋಣ. ನನಗೆ ದಿನ ಕೆಲಸ ಒಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಕೆಲಸಗಳೆಲ್ಲ ತಲೆ ಮೇಲೆ ಬೀಳ್ತಾನೆ ಇತ್ತು ನನಗಂತೂ. ಇಷ್ಟೊಳ್ತಾ ಇವನಿ ಆದ್ರೆ ನಿಂಗೆ ಸಮಾಧಾನ ಇಲ್ವಲ್ಲ? ಬಿಟ್ಬಿಟ್ಟು ಹೋಗೋ ಮನ್ಸೇ ಇಲ್ವಲ್ಲ ನಿಂಗೆ? ನಾನ್ ಬುಡಕ್ಕಿಲ್ಲ. ನಾನ್ ಸತ್ತೋಯ್ತೀನಿ ಇವತ್ತು, ನಾನ್ ಸತ್ತೋಯ್ತೀನಿ ಬಿಡು. ಏನೇ ಮನಿಯಾಳಿ? ಏನೇನೇನು ನನ್ನೇ ಅವತ್ತು ಹಿಡ್ಕೊಂಡು ಹೊಡೆದೆ ಅಲ್ವಾ? ಬಾ, ಇವತ್ತು ಎಲ್ಲ ರೆಡಿ ಆಗ್ಬಿಟ್ಟೆ ಏನಿಯ ಬಂದೀನಿ. ನಾನು ಪ್ರಾಕ್ಟೀಸ್ ಮಾಡ್ಬಿಟ್ಟೆ ಏನಿಯ ಬಂದೀನಿ. ಬಾರೆ ಬಾ, ಇವತ್ತು ನಿನ್ನ ಗ್ರಾಚಾರ ಬಿಡಿಸ್ತಿಲ್ಲ ಅಂತ ಹೇಳಿದ್ರೆ ಕೇಳೆ. ನನ್ನೇ ಹಿಡ್ಕೊಂಡು ಅವತ್ತು ಹೊಡೆದು ಕಂಬ ಕಚ್ಚಾಕಳಂಗೆ ಮಾಡ್ಬಿಟ್ಟೆ ಅಲ್ವಾ? ಈಗ ನೋಡಿ ನಾನು ಏನು ಅಂತ ತೋರಿಸ್ತೀನಿ ಎಲ್ಲರೂ ಮುಂದೆ. ಸತ್ಯ ಏನು ಅಂತ ಒಪ್ಕೊಂಡು ಸತ್ಯ ಏನು ಅಂತ ಒಪ್ಕೊಬಿಟ್ಟು ಆಮೇಕಿಂದನೇ ನೀನು ನನ್ನ ನಾದ್ನಿ ಗಂಡನ ಬಿಟ್ಬಿಟ್ಟು ಕಳಿಸ್ಬೇಕು. ಅಲ್ಲಿ ಗಂಟ ನೀನು ಬಿಡಕ್ಕಿಲ್ಲ. ನೋಡ್ತಿರು ನಿನಗೆ ಹೆಂಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ, ನನ್ನ ಬಾದೆಗೆ ನಾನಿದ್ರೆ ಇವಳೊಬ್ಳು ನಂದೆಲಿಕ್ಲಿ ಅಂತ ಅಲ್ಲಾಡ್ಸ್ಕೊಂಡು ಬರೋಕ್ಕೆ ಹೋಗ ಮಾತಾಗೆ. ನಾನೇನೇ ಸಾಯಂಗಾಗಿದ್ದೀನಿ, ನೀನೊಬ್ಳತ್ತಾಗೆ ದೆಯ್ಯದ ಕಟ್ಟ ತಡ್ಕೊಳಕ್ಕಾಗಿದ್ದಂಗೆ ಬಾ 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 ಅಂತ ಹೇಳ್ಬಿಟ್ಟು ನಾನೇನೇ ಪಿರಾಣ ತೆಗಿತಾಯಿದ್ದೆ. ದೆಯ್ಯ ನಿನಗೆ ದೆಯ್ಯ ಐತೆ ಅಂದರೆ ನಂಬಕ್ಕಿಲ್ಲ ತಾನೆ? ಯಾಕಂದರೆ ದೆಯ್ಯ ನಿಮಗೆಲ್ಲ ಎಲ್ಲಿ ಕಾಣಿಸ್ತದೆ? ನಿಮಗೆಲ್ಲ ದೆಯ್ಯ ಕಾಣೋದೇ ಇಲ್ಲ. ನನಗೊಬ್ಳು ಮಾತ್ರ ಕಾಣಿಸ್ತೈತೆ ಕಾಟ ಕೊಡೋಕ್ಕೆ. ನೀನು ಸುಮ್ಕೆ ಇಲ್ಲಿಂದ ಹೊಂಟೋಗ್ಬಿಡು. ನನಗೆ ಕಾಣಿಸ್ತಿಲ್ಲ ದೆಯ್ಯ, ಇಲ್ಲ ನನ್ನಿಂದ ನೀನು ಐತಲ್ಲ. ಏನು ನಿನ್ನಿಂದ ಇರೋ ದೆಯ್ಯ ನೀನು ಕಾಣಿಸ್ತಾಯ್ತಾ? ಕಾಣಿಸ್ತೈತೆ. ಮತ್ತೆ ನಿಂಗೆ ಭಯ ಆಯ್ತಿಲ್ವಾ? ನಾನು ದೆಯ್ಯ ಮಾತಾಡಕ್ಕಿಲ್ಲ, ಅದಕ್ಕೆ ನೀ ಭಯ ಆಯ್ತಿಲ್ಲ ನನಗೆ. ನನಗೆ ಯಾಕೆ ಭಯ ಆಗಬೇಕು? ದೆಯ್ಯನ ಕಂಡು ನಾನು ಯಾಕೆ ಹೆದರ್ಕೋಬೇಕು? ಏನು ಭಯ ಅಂದರೆ ದೆಯ್ಯ? ನೀನು ದೆಯ್ಯ ಅಂದ್ರೆ ನಿಂಗೆ ಭಯನೇ ಇಲ್ವಾ? ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ಕಣವ. ನಾನು ದೈದಿಂದ ಕಾಪಾಡ್ಬಿಡು. ನಾನು ನಿನ್ನ ಕೈ ಮುಗಿತೀನಿ, ದೈದಿಂದ ನನ್ನ ಕಾಪಾಡ್ಬಿಡು. ನಿನ್ಯಾಕೆ ಕಾಪಾಡ್ಬೇಕು ನಾನು ಮಳ್ಳಿ? ನಿನ್ಯಾಕೆ ಕಾಪಾಡ್ಬೇಕು? ನೋಡು ಸುಮ್ಕೇನಿಯ, ಎಲ್ಲೋ ನನ್ನ ನಾದ್ನಿ ಗಂಡ ಕಳಿಸ್ಬಿಡು. ಸುಮ್ಕೇನಿಯ ಕರ್ಕೊಂಡು ಹೋಯ್ತಾ ಇರ್ತೀನಿ ನಾನಂತೂ. ಇವಳೇನು ದೆಯ್ಯ ಇದ್ರು ಎದುರ್ಕೊಳಕ್ಕಿಲ್ವಲ್ಲಪ್ಪ. ನಾನು ನಿಜನೇ ಹೇಳ್ತಾ ಇದ್ದೀನಿ, ನಿಂಗೆ ಆ ದೆಯ್ಯ ಕಾಣಿಸ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ದೆಯ್ಯ ನಿನಗೆ ಕಾಣಿಸ್ತಿಲ್ಲ. ದೆಯ್ಯ ಏನಾರ ನೀನು ಕಾಣಿಸಂಗಿದ್ದಿದ್ರೆ ಹೆಂಗಿರೋದು ಹೇಳು? ನೀನು ಎದುರ್ಕೊಂಡು ನಂತರನೇ ಹೊತ್ಕೊಂಡು ಕುತ್ಕೊಂತ ಇದ್ದೆ, ಆದ್ರೆ ದೆಯ್ಯ ನಿಂಗೆ ಕಾಣ್ತಾ ಇಲ್ಲ. ಅಯ್ಯ ಗುಬಾಲ್ಡು, ಯಾಕೆ ಕಾಣ್ತಿಲ್ಲ? ನನಗೆ ಕಣ್ಣು ಸಂದಕವೇ ಕಾಣ್ತಾ ಇತ್ತು ಹೇಳಿದ್ನಲ್ಲ. ನಾನು ದೆಯ್ಯ ಮಾತಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡಕ್ಕಿಲ್ಲ, ಸುಮ್ ಕುದ್ಕ. ಯಾಕೆ ಡಾರ್ಲಿಂಗ್ ಮಾತಾಡಕ್ಕಿಲ್ಲ? ಮಾತಾಡು ಒಂದೇ ಒಂದು ಕಿತ. ನೋಡು, ನನ್ನ ಮಾತಾಡ್ಸ್ಬೇಡ ನೀನು, ನಾನು ಮಾತಾಡ್ಸ್ಬೇಡ ಅಂತ ಹೇಳಿದ್ನಲ್ಲ. ನೀನು ನನ್ನ ಮಾತಾಡ್ಸ್ಬೇಡ, ಸಾಕು. ನೀನು ಮಾಡಿರೋ ಕೆಲಸ ಎಲ್ಲ ನನಗೂ ನೋಡಿ ಸಾಕಾಗ್ಬಿಟ್ಟೈತೆ. ನಿನ್ನಂತನೂ ಹುಡಿಕೊಳ್ಳೋದ್ರೂ ಸಿಗಕ್ಕಿಲ್ಲ, ಎಲ್ಲ ಮೋಸ ಮಾಡ್ಬಿಟ್ಟಲ್ಲ. ಇವಳು ಯಾವಳ ಬಿತ್ರಿ ಹಿಂದೆ ಬಂದ್ಬಿಟ್ಟಲ್ಲ, ಇವಳ ಜೊತೆ ನೀ ಬಿದ್ದಿರು. ನಾನಂತೂ ನೀನು ಏನು ಕೇಳೋಕ್ಕಿಲ್ಲ. ನಾನೇ ಬಂದ್ಬಿಟ್ಟು ನನಗೆ ಸಹಾಯ ಮಾಡಿದ್ದಂಗೆ ಇವಳಿಗೆ ಸಹಾಯ ಮಾಡಿದೆ ಅಲ್ವಾ? ನಿನ್ನ ಸಹಾಯ ಇಲ್ಲ ಅಂತಂದರೆ ನಾನೇ ಇವಳಿಗೆ ಇನ್ನೇನು ನಾದ್ನಿ ಗಂಡನ ಕರ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟ. ನೋಡ್ತಿರು, ನಿನ್ನ ಸಹಾಯ ಇಲ್ಲ ಅಂದ್ರೂ ನಾನು ನಾದ್ನಿ ಗಂಡನ ಕರ್ಕೊಂಡು ಹೋಯ್ತೀನಿ. ಅವ್ವ, ಇದೇನಿದ್ದೀರಿ ಇಬ್ರು ಒಳ್ಳೆ ಫ್ರೆಂಡ್ಸ್ಗಳು ಮಾತಾಡ್ದಂಗೆ ಮಾತಾಡ್ತಾವ್ರಲ್ಲ ಶಿವನಿ, ನನಗೇನು ಅರ್ಥನೇ ಆಯ್ತಿಲ್ಲ. ಬಿಡು ಪದ್ದು ಡಾರ್ಲಿಂಗ್, ನಂದು ನಿಂದು ಯಾವಾಗೂ ಇದ್ದಿದ್ದೇನೆ ನೀನು ಯಾಕೆ ಬೇಜಾರು ಮಾಡ್ಕತೀಯ? ನಿನಗೋಸ್ಕರ ನಾನು ಏನೇನೇನೇನೋ ಮಾಡಿದ್ದೀನಂತೆ,
ಹಾಂ ಇದೊಂದು ತಾನೇ ಏನೋ ಮೇಡಮ್ ಮೀನಾಕ್ಷಿ ನಾನು ಅವಳನ್ನ ಕರ್ಕೊಂಡು ಹೋಗೋನಿ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಹಾಂ ಅಷ್ಟೇ ನೀನಿಯ. ಈ ಮೇಡಮ್ ಮೀನಾಕ್ಷಿ ನತ್ತ ಕರ್ಕೊಂಡನ ಹೋಗು ನೆಮ್ಮದಿಯಾಗಿ. ನಾನಂತೂ ನನ್ನ ಆದ್ನಿಗಳನ್ನ ಕರ್ಕೊಂಡನ ಹೋಯ್ತೀನಿ. ಓ ದೇವ್ರೇ ಅಕ್ಕ, ಇದೇ ಹಿಂಗೆ ಹೇಳ್ಕೊಡ್ತಿದ್ಯಾ ನೀನು ದೆಯ್ಯಕ್ಕೆ? ದೆಯ್ಯ ನೀನು ಫ್ರೆಂಡ್ಸಾ? ಫ್ರೆಂಡ್ಸ್ ಅನ್ಬೇಡ, ನಂಗೆ ಭಾಳ ಸಿಟ್ಟು ಬಂದ್ಬಿಡ್ತದೆ. ಫ್ರೆಂಡ್ಸ್ ಅಲ್ವಾ? ಇವಳೇನಪ್ಪ ಹಿಂಗೆ ಮಾತಾಡ್ತಾವಳು, ದೆಯ್ಯುತ್ತ ಕಿತ್ತಾಡ್ತಾವಳಲ್ಲ. ನೋಡ್ದಯ್ಯ, ನನಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ನೀನು ಯಾರೋ ನಾನು ಯಾರೋ ಅಷ್ಟೇ. ನೀನಿಯ ಸುಮ್ಕಿದ್ಬಿಡು. ನಿನಗೂ ನನಗೂ ಸಂಬಂಧನೇ ಇಲ್ಲ. ನೀನು ನನ್ನ ಮಾತಾಡ್ಸ್ಬೇಡ. ನಾನು ನೀನು ಮಾತಾಡ್ಸಕ್ಕಿಲ್ಲ. ನಾನೇನು ನನ್ನ ಆದ್ನಿಗಳನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ, ಕರ್ಕೊಂಡು ಹೋಯ್ತೀನಿ. ಇವಳ ಹತ್ರ ಎಲ್ಲ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ನಾನು ಹೋಯ್ತೀನಿ. ಆಮೇಲೆ ನಿನ್ನಿಷ್ಟ, ನೀನೇನಾರ ಮಾಡ್ಕ, ನಾನೇನು ಕೇಳಕ್ಕಿಲ್ಲ. ನೀನೇನು ಬೇಕೋ, ನಿನ್ಗೆ ಏನು ಬೇಕೋ ಎಲ್ಲನೂ ಮಾಡ್ಕೊಬಿಡು ಅಷ್ಟೇ. ನೀನಿಯ ಈಗ ಸುಮ್ಕೆ ಬಂದ್ಬಿಟ್ಟು ನನ್ನ ಹತ್ರ ಅದು ಇದು ಅಂತ ಮಾತಾಡಕ್ಕೆ ಬರ್ಬೇಡ. ಅಯ್ಯೋ, ಇವರಿಬ್ರು ಏನಪ್ಪ ಹಿಂಗೆ ಮಾತಾಡ್ತಾವ್ರೆ? ಇವಳು ದೇವ್ದ ಹತ್ರ ಏನಪ್ಪ ಹಿಂಗೆ ಮಾತಾಡ್ತಾವಳಲ್ಲ ಫ್ರೆಂಡ್ ಥರ. ಅಯ್ಯೋ ಅಕ್ಕ, ನೋಡೆ ಸುಮ್ಮನೆ ನನ್ನ ಆದ್ನಿ ಗಂಡನ ಕಳಿಸ್ತೀಯೋ ಕಳ್ಸಕ್ಕಿಲ್ವೋ? ಊರ್ ಜನದ ಮುಂದೆ ಒಪ್ಕೊತೀಯೋ ಒಪ್ಕೊಳಕ್ಕಿಲ್ವೋ? ಇಲ್ಲಿ ನನ್ನ ಪಿರಾಣನೇ ಹೋಯ್ತೈತೆ. ನಿಂಗೆ ನ್ಯಾಯ ನೀತಿ ಧರ್ಮ ಬೇರೆ. ಈಗ ಈಗ ಆ ದೆಯ್ಯದಾಗಿಂದ ನನ್ನ ಕಾಪಾಡಿದ್ರೆ ನಾನು ನಿನ್ನ ಆದ್ನಿಗಳನ್ನ ಬಿಟ್ಕೊಟ್ಬಿಡ್ತೀನಿ ದೇವರಣೆಗೂ. ಆ ದೆಯ್ಯ ಏನಂತ ನನ್ನ ತಂಟೆಗೆ ಬರಬಾರ್ದು ಅಷ್ಟೇ. ಏನಿಯ ಆ ದೆಯ್ಯ ನನ್ನ ತಂಟೆಗೆ ಬರಲಿಲ್ಲ ಅಂತ ಹೇಳಿದ್ರೆ ನೀನೇನು ಹೇಳ್ತೀಯ, ನೀನೇನು ಮಾಡ್ತೀಯೋ ಎಲ್ಲ ನನವೇ ಕೇಳ್ತೀನಿ. ನೀನು ಹೆಂಗೆ ಹೇಳಿದ್ರೆ ಹಂಗೆ ಏನಿಯ ಕೇಳ್ತೀನಿ. ನಿನ್ನ ಕೈ ಮುಗಿತೀನಿ. ಆ ದೆಯ್ಯದಿಂದ ನನ್ನ ಕಾಪಾಡ್ಬಿಡು. ಅದು ಹೆಂಗಾಯ್ತದೆ ಪೊದ್ದು ಡಾರ್ಲಿಂಗ್? ನಾನಂತೂ ಇವಳನ್ನ ಬಿಡೋಕ್ಕಿಲ್ಲ, ಕರ್ಕೊಂಡು ಹೋಗ್ಬೇಕು ಅಂತ ತುದಿಗಾಲ ನಿಂತ್ಕೊಂಡಿವ್ನಿ. ನೀನು ನಾನು ಮಾತಾಡೋಕ್ಕಿಲ್ಲ ಅಲ್ವಾ? ಇವಾಗ ನೀನಂತೂ ನಾನು ಸವಾಸಕ್ಕೆ ಬರೋಂಗಿಲ್ಲ. ನಾನಂತೂ ಇವಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ನೀ ಇಲ್ಲಿರೋದು. ಕರ್ಕೊಂಡೇನಿಯ ಹೋಗೋದೇನಿಯ. ನೀನು ಮಾತ್ರ ಇವಳು ತಂಟೆಗೆ ಬರಬೇಡ, ಹಂಗೆ ಹಿಂಗೆ ಅಂತ ಮಾತ್ರ ಹೇಳ್ಬೇಡ. ಈಗಲೇ ಹೇಳಿದ್ದೀನಿ. ಅಯ್ಯ ದೆಯ್ಯ, ಎಲ್ರೂ ಕರ್ಕೊಂಡು ಹೋಗೋದ್ರಾಗೆ ನೀ ಕಾಯ್ಕೊಂಡಿದ್ಯಲ್ಲ. ನೋಡು, ಇವಳು ಇವಾಗ ನನ್ನ ಆದ್ನಿ ಗಂಡನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ನನ್ನ ಆದ್ನಿ ಗಂಡನ ಹೆಂಗಿದ್ರು ಕಳಿಸ್ತಾಳೆ. ನನ್ನ ಆದ್ನಿ ಗಂಡ ಸಂದಕ್ಕಿರ್ಬೇಕು ಅಂತಂದ್ರೆ ನೀನು ಇವಳಿಗೋಸಿ ಕಾಟ ಕೊಡೋದನ್ನ ಬಿಡ್ಬೇಕು. ಆಮೇಲೆ ಏನಾರ ಇನ್ನೊಂದ್ಕಿತೆ ನನ್ನ ಆದ್ನಿ ಗಂಡನ ಸವಾಸಕ್ಕೆ ಬಂದ್ರೆ ಅವಾಗ ಬೇಕಾದ್ರೆ ಹಿಡ್ಕಣಿವಂತೆ. ಆಹಾ, ಎಂಥ ಮಾತು ಹೇಳ್ತಿದ್ಯಾ ಪದ್ದು ಡಾರ್ಲಿಂಗ್? ನೀನು ಬರಲ್ಲ, ಅವಳನ್ನೂ ಕಳ್ಸಲ್ಲ ಅಂತಂದರೆ ನನ್ನ ಕತೆ ಏನಾಗಬೇಡ ಹೇಳು. ಇಲ್ಲ ಪದ್ದು ಡಾರ್ಲಿಂಗ್, ನನಗೆ ನೀನು ಬೇಕು, ಇಲ್ಲ ಅವಳು ಬೇಕು. ಈಗ ಹೇಳು. ನನಗಂತೂ ಯಾರನ್ನ ಒಬ್ರು ಜೊತೆಗೆ ಬೇಕೇ ಬೇಕು. ಮೀನಾಕ್ಷಿ ಸುಮ್ಕೆ ನನ್ನ ಜೊತೆ ಬಂದ್ಬಿಡು ಮೀನಾಕ್ಷಿ. ಒಂದೇ ಒಂದ್ಕಿತ ನನ್ನ ಜೊತೆ ಬಂದ್ಬಿಡು. ಪಿಕ್ಚರ್ ಕರ್ದಂಗೆ ಕರೀತಾನಲ್ಲಪ್ಪ ಇದೆಯ್ಯ. ಅಯ್ಯೋ ನೀ ಪೊದ್ದಕ್ಕ ಕಾಪಾಡ್ ನನ್ನ. ನೀನು ಹೇಳ್ದಂಗೆ ನಾನು ಆದ್ನಿ ಗಂಡನ ಬಿಟ್ಬಿಡ್ತೀನಿ ಕಣಕ್ಕ. ಕಾಪಾಡು ಕಣಕ್ಕ, ಕಾಪಾಡು. ನನ್ನೇ ಹೊಡೆದ್ಬಿಟ್ಟು ನನಗೆ ಎಲ್ಲ ಅವಾಜ್ ಹಾಕ್ಬಿಟ್ಟು ನಮ್ಮ ಅತ್ತೆ ಮುಂದೆ ನನ್ನ ಆದ್ನಿ ಮುಂದೆ ಮುರುವದಿ ಕಳ್ದೆ ಅಲ್ವಾ? ಬಾ ಇವಾಗ ನೀನೇನ್ಯ ನನ್ನ ಆದ್ನಿ ಗಂಡನ ಕರ್ಕೊಂಡು ಅವ್ನ ತಗೋ ಕ್ಷಮೆ ಕೇಳಿ, ನನ್ನ ಆದ್ನಿ ತಗೋ ಕ್ಷಮೆ ಕೇಳಿ, ನಮ್ಮ ಅತ್ತೆದಾಗೂ ಕ್ಷಮೆ ಕೇಳಿ, ಎಲ್ಲಾರ ತಗೋ ಕ್ಷಮೆ ಕೇಳ್ಬಿಟ್ಟು ಆಮೇಕಿಂದ ನಾ ಆದ್ನಿ ಗಂಡನ ಅಲ್ಲೇ ಬಿಟ್ಬಿಟ್ಟು ಬಂದರೆ ಅವಾಗ ಒಪ್ಕೋತೀನಿ ನಾನು. ನೀನೇ ಒಳ್ಳೆಯವಳು, ನೀನೇ ಸಾಚ ಅಂತ ದೆವ್ವದಿಂದ ತಪ್ಪಿಸ್ತೀನಿ ನಾನು. ಇಲ್ಲ ಅಂದರೆ ಈ ದೆಯ್ಯ ಅಂತ ಇವತ್ತು ನೀನು ಕರ್ಕೊಂಡು ಹೋಗೋದಂತೂ ಗ್ಯಾರಂಟಿ. ದೆಯ್ಯ ಜೊತೆ ಆರಾಮಾಗಿ ಮೇಲ್ಗಡೆಗೆ ಹೋಗು. ಎರಡೇ ಆಪ್ಷನ್ ಇರೋದು ನಿಂಗೆ. ಇಲ್ಲ ಇಲ್ಲ ಇಲ್ಲ, ಬದುಕಿದ್ರೆ ಇನ್ನೊಬ್ಬರನ್ನ ಬೇಕಾದ್ರೆ ನೋಡ್ಕೊಬಿಡ್ತೀನಿ. ಆದರೆ ಈ ದೆಯ್ಯದ ಹತ್ರ ಮತ್ತೆ ಸಾಯಕ್ಕೆ ನಾನು ಇಷ್ಟಪಡೋಕ್ಕಿಲ್ಲ. ನೀನೇ ಈ ದೆಯ್ಯ ಕೇಳು, ಮತ್ತೆ ಇನ್ನೊಂದಕ್ಕಿಂತ ಮೀನಾಕ್ಷಿ ಸವಾಸಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು. ದೆಯ್ಯ ಬಿಡು ಪದ್ದು ಡಾರ್ಲಿಂಗ್, ನಿನಗೋಸ್ಕರ ಏನೇನೋ ಮಾಡಿದ್ದೀನಿ. ಇನ್ನು ಇದೊಂದು ಮಾಡೋಕ್ಕಾಗಿಲ್ವೇ? ಆಯ್ತು ಬಿಡು, ಹಾಳಾಗಿ ಹೋಗ್ಲಿ. ಅವಳ ತಂಟೆಗೆ ನಾನಂತೂ ಇನ್ನು ಹೋಗೋಕ್ಕಿಲ್ಲ. ಆ ಮುಸುಡಿ ನೋಡಿದ್ರೆ ವಾಂತಿ ಬರ್ತದೆ. ಬೇಕಂತ ನಿನಗೆ ಸಹಾಯ ಮಾಡಬೇಕು ಅಂತ ನೀನು ಇಷ್ಟೆಲ್ಲ ಮಾಡಿದ್ದು. ಆ ಮೀನಾಕ್ಷಿನ ನನ್ನ ಮಗ ಕರ್ಕೊಂಡೋಗಿ ಏನು ಮಾಡಲಿ ಇಕ್ಕೊಂಡು. ಲೇ ಮಿಣ ನಿನ್ನ ಕಡೆ ನನಗೇನಾಗಕ್ಕಿಲ್ಲ. ನನಗೆ ಯಾವತ್ತಿದ್ರು ನನ್ನ ಪೊದ್ದು ಡಾರ್ಲಿಂಗು ಅವಳಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ನಾನು, ಗೊತ್ತಾಯ್ತಾ? ಏನು ಡೌ ಮಾಡ್ತೀಯದಯ್ಯ ನೀನಂತೂ. ಹೊಡಿಬೇಕಾರೆ ಎತ್ತೊಂಟೋಗಿದ್ದೆ ನೀನು. ಅದೆಲ್ಲ ಯಾಕೆ ಇವಾಗ? ಅದೆಲ್ಲ ಸೀಕ್ರೆಟ್, ಹಂಗೆಲ್ಲ ಹೇಳೋಕ್ಕಿಲ್ಲ. ಈಗ ಅಮ್ಮನ ಕರ್ಕೊಂಡು ನಿನ್ನ ಆದ್ನಿ ಗಂಡನ ಕರ್ಕೊಂಡು ನೋಡಿ ಹೋಗ್ತೀರ ನೀ ಸುಮ್ಕೆನೆಯಾ? ನಾನು ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ. ಆದರೆ ಇದು ನಿನ್ನ ಕಡೆಯಿಂದನೇ ಸಹಾಯ ಆಯಿತು. ನಾನೇ ನನ್ನ ಕಡೆಯಿಂದನೇ ಮಾಡ್ಕೋಬೇಕು, ನಾನೇ ಈ ಪೊದ್ದುನೇ ಮಾಡೋಳೆ ಅಂತ ಅನ್ನಿಸ್ಕೋಬೇಕು ಅಂತ ಅನ್ಕೊಂಡೆ. ಆದರೆ ನೀನೇನಿಯ ಇದಕ್ಕೂ ಬಂದ್ಬಿಟ್ಟು ಸಹಾಯ ಮಾಡಿಬಿಟ್ಟೆ ನೋಡು. ಬಿಡು ಪೊದ್ದು ಡಾರ್ಲಿಂಗ್, ನಾನು ನೀನು ಒಂದೇ ಅಲ್ವೇ? ಯಪ್ಪ ಶಿವನೇ, ಇವಳೇನಪ್ಪ ಹಿಂಗೆ ಮಾತಾಡ್ತಾವಳೆ? ಏನಾರ ಲವ್ವರ್ನ ಸಾಯಿಸ್ಬಿಟ್ಟು ದೆಯ್ಯ ಮಾಡಿಬಿಟ್ಟು ದೆಯ್ಯ ಜೊತೆ ಅವಳ ಇದ್ರೂ ಇರ್ಬೋದೇನೋ. ಇವಳು ವಿಷಯ ಗೊತ್ತಿಲ್ದಿದ್ದಂಗೆ ತಪ್ಪು ಮಾಡಿಬಿಟ್ಟೆ ನಾನು.